ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರ್ಟಿಐ ಮೂಲಕ ದಾಖಲೆ ಪಡೆದು ಕೇಸ್ ದಾಖಲಾಗಿದೆ. ಕೇಸ್ ದಾಖಲಿಸಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ದೇವನಹಳ್ಳಿಯ ದೇವನಾಯಕನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿಬಂದಿದೆ. ದಾಖಲಾತಿಗಳ ಮೇಲೆ ಸುಮ್ಮನೆ ಕೇಸ್ ದಾಖಲಾಗಿದೆ. ನಾರಾಯಣಸ್ವಾಮಿ ವಿರುದ್ಧ ಗ್ರಾಮಸ್ಥರಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈತನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಉಪವಿಭಾಗಾಧಿಕಾರಿ ಮತ್ತು ಡಿಸಿಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಆರ್ಟಿಐ ಕಾಯ್ದೆಯಡಿ ಗ್ರಾಮದ ಜನರ ಜಮೀನು ಹಾಗೆ ಆಸ್ತಿ ದಾಖಲೆಗಳನ್ನು ಪಡೆದುಕೊಂಡು ಅವುಗಳ ಆಧಾರದ ಮೇಲೆ ಕೇಸ್ ದಾಖಲಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದಲ್ಲಿ ಆರೋಪ ಕೇಳಿಬಂದಿದೆ. ಗ್ರಾಮ ಹಾಗೆ ಸುತ್ತಮುತ್ತಲಿನ ಪ್ರದೇಶದ ಹಲವು ಜಮೀನುಗಳ ದಾಖಲೆಗಳಿಗೆ ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಬಳಿಕ ಆ ಡಾಕ್ಯುಮೆಂಟ್ಸ್ ಏನಿದೆ ಆ ಆಧಾರದ ಮೇಲೆ ಸಂಬಂಧಪಟ್ಟವರ ವಿರುದ್ಧ ಕೂಡ ಕೇಸ್ ದಾಖಲಿಸುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ತಗೊಂಡ್ಬಿಟ್ಟು ಅದರಲ್ಲಿರೋ ಪಾಯಿಂಟ್ಸ್ ಇಟ್ಕೊಂಡು ನೋಡಿ ಇದರಲ್ಲಿ ವಜಾ ಮಾಡಿಸ್ತೀನಿ ನನ್ಗೆ ಇವಾಗ ಎಕ್ಸ್ಕ್ಯೂಸ್ ಕೊಡು. ಈಗ ಮನೆ ಕಟ್ತಾ ಇದೀನಿ, ಮನೆ ಕಟ್ಟೋ ತೊಂದರೆ ಮಾಡಬೇಡ. ನಾನು ಹೇಳ್ತಾ ಇದ್ದೀನಿ, ಈಗ ನಮ್ದು ನಿಂದು ದ್ವೇಷ ಇದ್ರೆ ಇಷ್ಟು ಕೊಡು, 8 ಕೊಟ್ಟು ಬಿಡು. ನಾನು 8 ಹೆಂಗೆ 8 ಲಕ್ಷ ಅಂದ್ರೆ ಆಗ್ತೀನಿ. ಉಳಿದಿದ್ದೇನಾದ್ರು ನೀನು ಇವಾಗ ಹೇಳಿದ್ರೆ ಇದು ನೀನು ಇದು ಕೇಸ್ ಫೈಲ್ ಮಾಡಕ್ಕೆ ನನಗೆ ಬಿಡು. ಏನ್ ಮಾಡ್ತಾನೆ? ಕೇಸ್ ಫೈಲ್ ಮಾಡಿದ ಹೇಳ್ದ ಬುಕ್ ಅಪ್ಲಿಕೇಶನ್ ಕೇಸ್ ಹೋಗಿದ್ದೇನೆ, ಸ್ಮಶಾನ ಹೋಗಿದ್ದು. ಬುಕ್ ಅಪ್ಲಿಕೇಶನ್ ಕೇಸ್ ಹೋಗ್ಲಿಲ್ಲ ಅಂದ್ರೆ ಸ್ಮಶಾನ ಕೇಳೋಣ ಯಾವನಿದ್ದು, ಸ್ಮಶಾನ ಕೇಳೋಣ ಯಾವನಿದ್ದು. ನಮ್ಮೂರಿಂದ ಒಂದು 10 ಜನ ಇಲ್ಲಿ DC ಆಫೀಸ್ಗೆ ಬಂದಿದ್ದೀವಿ. ಇವತ್ತು ಲಿಸ್ಟಲ್ಲಿ ಯಾಕೆ ಬಂದಿದ್ದೀವಿ ಅಂತಂದರೆ, ನಮ್ಮೂರಲ್ಲಿ ಎನ್ ನಾರಾಯಣಸ್ವಾಮಿ ಸನ್ ಆಫ್ ಲೇಟ್ ನಂಜಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರನ್ನ ಹೆಂಚಿಮನೆ ನಾರಾಯಣಸ್ವಾಮಿ ಅಂತ ಕರೀತಾರೆ. ಆತ ಏನು ಮಾಡ್ತಾನೆ ಅಂತಂದರೆ, ಕೆಲವು ವೈಯಕ್ತಿಕ ದ್ವೇಷವುಳ್ಳ ಒಬ್ಬ ಗ್ರಾಮಸ್ಥರ ಮೇಲೆ ಅರ್ಜಿಗಳು ಹಾಕೋದು, ಆ ಅರ್ಜಿಗಳ ಮೇಲಿಂದ ದಾಖಲಾತಿಗಳು ತೊಗೊಂಡು ಆ ದಾಖಲಾತಿಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಅಂದರೆ ಈಗ ಹಳ್ಳಿಗಳಲ್ಲಿ ಯಾವ ಮೂಲ ದಾಖಲಾತಿಗಳಿರ್ತವೆ, ಗ್ರಾಮ ಠಾಣಾ ಜಾಗದಲ್ಲಿ ಯಾವುದಾದ್ರೂ ಮೂಲ ದಾಖಲಾತಿಗಳು ಅಂತ ಇದೆಯಾ, ಕರ್ನಾಟಕ ರಾಜ್ಯದಲ್ಲೇ ಯಾವ ಮೂಲ ದಾಖಲಾತಿಗಳು ಹಕ್ಕುಪತ್ರ ವಿತರಣೆ ಆಗಿರ್ತೈತೆ. ಬಟ್ ಅದು ನಮಗೂ ಗೊತ್ತಿರೋಂಥ ವಿಚಾರ. ಬಟ್ ಎಲ್ಲರಿಗೂ ಹಕ್ಕುಪತ್ರ ಇರಲ್ಲ. ನಮ್ಮ ಅನುಭವದ ಆಧಾರದ ಮೇಲೆ ಸುಮಾರು 40-50 ವರ್ಷಗಳಿಂದಲೂ ನಾವು ಪೊಸಿಷನ್ ಆಗಿದ್ದೀವಿ ಅಂತ